ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. ಸೊ ಆಲ್ರೆಡಿ ಹತ್ತತ್ರ ಒಂದು ವೀಕ್ ಮೇಲಾಯಿತು ನಾನು ವಿಡಿಯೋ ಹಾಕಿ. ಅದಕ್ಕೋಸ್ಕರ ವಾಪಸ್ ಹಾಕೋಣ ಅಂತ, ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಇವತ್ತು ಅನ್ನಿಸ್ತು ಮಾಡ್ತಾ ಇದ್ದೀನಿ. ಸೊ ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ನಿಮ್ಮ ಮ್ಯಾನಿಫೆಸ್ಟೇಷನ್? ಯಾವ ರೀತಿ ಇದೆ? ಏನೆಲ್ಲ ಮಾಡ್ತಾ ಇದ್ದೀರಾ ಅಂತ ಖಂಡಿತವಾಗಿಯೂ ಕಮೆಂಟ್ ಮಾಡಿ. ಅದಾದ ನಂತರ ಆ್ಯಕ್ಚುಲಿ ನಾನಿವತ್ತು ಮಾತಾಡೋಕ್ಕೆ ಬಂದಿದ್ದು 10K ಚಾಲೆಂಜ್ ಬಗ್ಗೆ. ಇದು ಆ್ಯಕ್ಚುಲಿ ನಾನು ನೋಡಿದ್ದು ಫಸ್ಟ್, ಅದ್ರ ಬಗ್ಗೆ ನನಗೆ ಗೊತ್ತಾಗಿದ್ದು ಸ್ಯಾಮಿ ಇನ್ಗ್ರಾಮ್ ಅಂತ ಅವ್ರ ಚಾನಲಿಂದ. ಅವರಿಂದ ನಾನು ಮಾಡಿದ್ದೀನಿ. ಅಂದರೆ ಅದರಿಂದ ನಂಗೆ ತುಂಬ ಹೆಲ್ಪ್ ಆಯಿತು. ನಿಮ್ಮ ಒಂದೇ ವಿಷಯದ ಮೇಲೆ ನೀವು ಒಂದು 10,000 ಇವಾಗ ಐ ಆಮ್ ಹೆಲ್ದಿ ಅಥವಾ ಐ ಆಮ್ ರಿಚ್ ಇರ್ಬೋದು, ಯಾವುದಾದ್ರು ಒಂದು ಸೆಂಟೆನ್ಸನ್ನು ಅಗೇನ್ ಆ್ಯಂಡ್ ಅಗೇನ್ ನೀವು ರಿಪೀಟೆಡ್ಲಿ ಅದನ್ನು ಹೇಳಿದ್ರಿ ಅಂತ ಆದರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಅಕ್ಸೆಪ್ಟ್ ಮಾಡುತ್ತೆ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಓಕೆನಾ? ಸೊ ಈ ರೀತಿ ಇವಾಗ 10K ಚಾಲೆಂಜಸ್, ಅದು ತುಂಬ ದೊಡ್ಡ ಅಫರ್ಮೇಷನನ್ನು ತಗೋಬಾರ್ದು. ಚಿಕ್ಕ ಅಫರ್ಮೇಷನ್, ಐ ಆಮ್ ಹೆಲ್ದಿ, ಐ ಆಮ್ ದ ಬೆಸ್ಟ್, ಮೈ ಲೈಫ್ ಈಸ್ ಪರ್ಫೆಕ್ಟ್, ಐ ಆಮ್ ಅ ಮಾಸ್ಟರ್ ಮ್ಯಾನಿಫೆಸ್ಟರ್. ಈ ರೀತಿ ನೀವು ನಿಮ್ಮ ಲೈಫಿಗೆ ಏನಾಗಬೇಕು ಫಸ್ಟ್ ಏನು ಮಾಡಿ, ಫಸ್ಟ್ ಕ್ಲಾರಿಟಿ ಇರಲಿ. ನಿಮಗೇನು ಬೇಕು, ನೀವೇನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಅದ್ರ ಮೇಲೆ ಒಂದು ಕ್ಲಾರಿಟಿ ಇರಲಿ. ಓಕೆ, ನನಗೆ ಕಾರ್ ಬೇಕು ಅಂದರೆ ಯಾವ ಕಾರು, ಅದ್ರ ಮೇಲೆ ಕ್ಲಾರಿಟಿ ಇರಲಿ. ಯಾವ ಕಲರು ಅದೆಲ್ಲನೂ ಒಂದು ಲಿಸ್ಟ್ ಮಾಡಿ. ಓಕೆ, ಅದರ ಹೆಡ್ಡಿಂಗನ್ನು ನ್ಯೂ ಕಾರ್ ಅಂತ ಕೊಡಿ. ಐ ಲವ್ ಮೈ ನ್ಯೂ ಕಾರ್, ಐ ಹ್ಯಾವ್ ಮೈ ನ್ಯೂ ಕಾರ್. ಆ ರೀತಿ ನಾನು ಆಲ್ರೆಡಿ ನ್ಯೂ ಕಾರ್ ಇದೆ, ನನ್ನ ಕಾರ್ ಚೆನ್ನಾಗಿದೆ. ಆ ರೀತಿ ನೀವು ಸ್ಪೆಸಿಫಿಕ್ ಆಗಿ ಒಂದು ಸೆಂಟೆನ್ಸನ್ನು ಏನು ಮಾಡಿ, ರಿಪೀಟ್ ಅಗೇನ್ ಆ್ಯಂಡ್ ಅಗೇನ್. ಐ ಲವ್ ಮೈ ನ್ಯೂ ಹೋಮ್, ಐ ಲವ್ ಮೈ ನ್ಯೂ ಕಾರ್. ಈ ರೀತಿ ನೀವು ರಿಪೀಟ್ ಮಾಡಿ. ಯಾವತ್ತು ಅಫರ್ಮೇಷನ್ ಅನ್ನೋದು ನಿಮ್ಮದೇ ಓನ್ ಆಗಿದ್ದರೆ ದಟ್ ಈಸ್ ದ ಬೆಸ್ಟ್ ಥಿಂಗ್. ಓಕೆನಾ? ಯಾವುದೋ ಒಂದು ಗೂಗಲಲ್ಲಿ ಸರ್ಚ್ ಮಾಡಿ ಅಥವಾ ಯಾರೋ ಹೇಳಿದ ಅಫರ್ಮೇಷನನ್ನು ನೀವು ರಿಪೀಟ್ ಮಾಡಿದರೆ ಅದು ಅಷ್ಟು ಅಂದರೆ ನಿಮ್ಮದೇ ಓನ್ ಆಗಿರಲ್ಲ. ಅಫರ್ಮೇಷನ್ ಅಂದ್ರೇನು? ಇಟ್ಸ್ ಜಸ್ಟ್ ಅ ಥಾಟ್. ನೀವು ಡೈಲಿ 70,000-80,000 ಥಾಟ್ಸ್ ಬರುತ್ತೆ ನಿಮ್ಮ ಮೈಂಡಲ್ಲಿ. ಅದೆಲ್ಲನೂ ಒಂದೊಂದು ಅಫರ್ಮೇಷನ್ ಆಗಿರುತ್ತೆ. ಓಕೆ, ಒಂದು ದಿವಸ ಕೂತ್ಕೊಂಡು ಅಂತಲ್ಲ, ಫುಲ್ ಡೇ ನೀವು ನಿಮ್ಮನ್ನು ಅಬ್ಸರ್ವ್ ಮಾಡಿ, ನಿಮ್ಮ ಥಾಟ್ಸನ್ನು ಅಬ್ಸರ್ವ್ ಮಾಡಿ. ನಿಮಗೆ ಗೊತ್ತಾಗುತ್ತೆ, ಓ ಮೈ ಗುಡ್ನೆಸ್, ನಾನು ಇಷ್ಟೊಂದು ಯೋಚನೆ ಮಾಡ್ತೀನಾ ಅಂತ ಅನಿಸುತ್ತೆ. ಎಷ್ಟೊಂದು ಸೆಲ್ಫ್ ಟಾಕ್ಗಳು ನಡೆಯುತ್ತೆ ಮೈಂಡಲ್ಲಿ. ನಿಮಗೆ ಗೊತ್ತಿರಲ್ಲ ನೀವು ಆ ರೀತಿಯೆಲ್ಲ ಥಿಂಕ್ ಮಾಡ್ತೀರಾ ಅಂತ. ನಿಮಗೆ ಗೊತ್ತಿರಲ್ಲ. ನಿಮ್ಮ ಥಾಟ್ಸ್ ಅನ್ನೋದು ಅಫರ್ಮೇಷನ್. ಅದಕ್ಕೋಸ್ಕರ ನೀವು ಇವಾಗ ಅದನ್ನು ರಿಪೀಟ್ ಮಾಡಬೇಕು 10,000 ಟೈಮ್ಸ್. ಬಿಕಾಸ್ ದೊಡ್ಡದಾಗಿರೋ ಅಫರ್ಮೇಷನನ್ನು ಹಿಡ್ಕೋಬೇಡಿ. ನಮಗೆ ಅದನ್ನು ರಿಪೀಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಥವಾ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಮೈಂಡ್ಲೆಸ್ಲಿ ರೋಬೋಟಿಕ್ ಆಗಿ ರಿಪೀಟ್ ಮಾಡಬೇಕು ಪ್ರತಿಯೊಂದು ಅಫರ್ಮೇಷನನ್ನು. ಏನೋ ನೀವೇನು ಚಾಲೆಂಜ್ ತಗೊಂಡಿದ್ದೀರ, 2 ಗಂಟೆ 3 ಗಂಟೆ 4 ಗಂಟೆ, ಅದನ್ನು ಚಾಲೆಂಜ್ ತಗೊಂಡಿದ್ದನ್ನು ರಿಪೀಟೆಡ್ಲಿ ರಿಪೀಟ್ ರೋಬೋಟಿಕಲಿ ರಿಪೀಟ್ ಮಾಡಬೇಕು. ಓಕೆ, ರಿಪೀಟ್ ಮಾಡಿ. ನೀವು ಟ್ಯಾಲಿ ಕೌಂಟರ್ ಮೆಷಿನ್ ಇರುತ್ತಲ್ಲ, ಅದನ್ನು ಮಾಡ್ಬೋದು. ಅಲ್ದಿರ ಮೊಬೈಲಲ್ಲೂ ಆ್ಯಪ್ ಸಿಗುತ್ತೆ, ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು. ಈ ರೀತಿ ನೀವು ಅದರಲ್ಲಿ ಕೌಂಟ್ ಇಟ್ಕೋಬೋದು. ಓಕೆನಾ? ಸಿಂಪ್ಲಿ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ, ಅಫರ್ಮೇಷನ್ ಹೇಳಿ. ಯಾಕೆಂದರೆ ಮೈಂಡ್ಲೆಸ್ಲಿ ಅಫರ್ಮೇಷನ್ ಹೇಳಿ, ರಿಪೀಟೆಡ್ಲಿ ಅಫರ್ಮೇಷನ್ ಹೇಳಿ. ನನಗೆ ಆ್ಯಕ್ಚುಲಿ 3 hours ತಗೊಂಡು ಫಸ್ಟ್ ಟೈಮ್ ಮಾಡಿದಾಗ, ಆಮೇಲೆಲ್ಲ ಕಡಿಮೆ ತೊಗೊಂಡಿದ್ದೆ, ಅಭ್ಯಾಸ ಆಗಿರುತ್ತಲ್ವ. ನಾನು ಯಾವತ್ತಾದರೂ ವೀಕ್ಲಿ ಒನ್ಸು, ಮಂತ್ಲಿ ಒನ್ಸು ಆ ರೀತಿ ಎಲ್ಲ ಮಾಡ್ತೀನಿ. ನಾನು ಯೂಶ್ವಲಿ ಅಫರ್ಮೇಷನ್ ಕಂಟಿನ್ಯೂಸ್ ಆಗಿ ನನ್ನ ಮೈಂಡಲ್ಲಿ ಓಡ್ತಾ ಇರುತ್ತೆ. ಬಟ್ ಈ ರೀತಿ ಕೌಂಟರ್ ಮೆಷಿನಲ್ಲಿ ಮಾಡಿದ್ದು ಮಂತ್ಲಿ ಒಂದು ಸರಿ, ವೀಕ್ಲಿ ಒಂದು ಸರಿ, ಆ ರೀತಿ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ತುಂಬ ಚೆನ್ನಾಗಿದೆ. ಆ ಸಕ್ಸಸ್ ಸ್ಟೋರಿ ಇನ್ನೊಂದು ದಿವಸ ಹಾಕ್ತೀನಿ.
ಓಕೆ. ಯಾಕೆಂದರೆ ನನ್ನ ತುಂಬ ಸಕ್ಸಸ್ ಸ್ಟೋರಿ ಇರುತ್ತೆ, ತುಂಬ ಅಂದರೆ ತುಂಬ ಇದೆ. ಅದು ಪ್ರತಿಯೊಂದು ನಾನು ಹೇಳ್ತಾ ಇರೋದು ನನಗೆ ಇಷ್ಟ ಆಗಲ್ಲ, ನಾನು ಅದಕ್ಕೆ ಹೇಳಲ್ಲ. ತುಂಬ ಸಕ್ಸಸ್ ಸ್ಟೋರಿ ಇದೆ, ನಾನು ತುಂಬ ಮ್ಯಾನಿಫೆಸ್ಟ್, ನನ್ನ ಲೈಫು ನಾನು ಕಾನ್ಷಿಯಸ್ ಆಗಿ ಎಷ್ಟೊಂದನ್ನು ಮ್ಯಾನಿಫೆಸ್ಟ್ ಮಾಡಿರ್ತೀನಿ. ಸೊ ಎಸ್, ಖಂಡಿತವಾಗಿಯೂ ಈ ಚಾಲೆಂಜನ್ನು ತಗೊಳ್ಳಿ, 10,000 ಟೈಮ್ಸ್ ರಿಪೀಟ್ ಮಾಡಿ, ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ ವಿದೌಟ್ ಎನಿ ಡೌಟ್. ಓಕೆನಾ? ಯಾಕೆಂದರೆ ನಮ್ಮ ಥಾಟ್ಸಿಂದ ನಮ್ಮ ಲೈಫ್ ಕ್ರಿಯೇಟ್ ಆಗುತ್ತೆ. ವಿ ಆರ್ ದ ಕ್ರಿಯೇಟರ್. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳಿಗೂ ನಾವೇ 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 ಹೊಣೆಗಾರರು, ಬೇರೆ ಯಾರೂ ಇಲ್ಲ, ಬೇರೆ ಯಾರೂ ಅಲ್ಲ. ನೆನ್ಪಿಟ್ಕೊಳ್ಳಿ. ಆದ್ದರಿಂದ ಚಾಲೆಂಜನ್ನು ತಗೊಳ್ಳಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ನನಗೆ ಕಮೆಂಟಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ. ಸೊ ಇಟ್ಸ್ ಯುವರ್ ಲೈಫ್, ನಿಮ್ಮ ಜೀವನ ಇದು. ಯಾವುದೇ ಕಾರಣಕ್ಕೂ ನಿಮ್ಮ ಲೈಫನ್ನು ಬೇರೆಯವರಿಗೆ ಕೊಡಬೇಡಿ. ಬೇರೆಯವ್ರು ಹೇಳ್ದಾಗೆ ನಡೆಯೋದು, ಅವ್ರು ಹೇಳಿದ್ರಿಂದ ನನ್ನ ಜೀವನ ಹಾಳಾಯಿತು ಅಂದರೆ ನಿಮ್ಮ ಜೀವನದ ಗಾಡಿಯ ಸ್ಟೇರಿಂಗನ್ನು ಬೇರೆಯವ್ರ ಕೈಲಿ ಕೊಡಬೇಡಿ, ನೀವೇ ಓಡಿಸ್ಬೇಕು. ದಿಸ್ ಈಸ್ ಯುವರ್ ಲೈಫ್. ಯಾವುದೇ ಕಾರಣಕ್ಕೂ ಲೇಜಿನೆಸ್ ಅನ್ನೋದು ಒಳ್ಳೆಯದಲ್ಲ. ಲೇಜಿನೆಸ್ ಅಂದರೆ ಹೋಗಿ ನೀವು ಅಲ್ಲಿ ಕೆಲಸ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಅಂತಲ್ಲ. ಹಾರ್ಡ್ ವರ್ಕ್ ಅಂದರೆ ಈ ರೀತಿ ಅಫರ್ಮೇಷನ್ ಹೇಳಬೇಕು, ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಬೇಕು, ನಿಮ್ಮ ಸೆಲ್ಫ್ ಟಾಕನ್ನು ಅಬ್ಸರ್ವ್ ಮಾಡಬೇಕು, ನಿಮಗೆ ಏನು ಬೇಕೋ ಅದನ್ನು ರಿಪೀಟ್ ಮಾಡಬೇಕು. ಆ ರೀತಿ ಇರುತ್ತೆ. ಓಕೆನಾ? ಎಸ್, ಬಾಯ್ ಬಾಯ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಬಾಯ್ ಬಾಯ್.